ಸರ್ವಿಸ್ ರೋಡ್ಸು, ಕಾರ್ಟಲ್ ರೋಡು ಇವೆಲ್ಲ ನಿರ್ವಹಣಾ ವ್ಯವಸ್ಥೆ ಮಾಡಬೇಕಾಗಿರೋಂಥದ್ದು ನ್ಯಾಷನಲ್ ಹೈವೇ ಅವರು ಟೋಲ್ನ ಕಲೆಕ್ಟ್ ಮಾಡ್ತಾರೆ ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಡೇ 1 crore ಅಷ್ಟು ಕಲೆಕ್ಟ್ ಮಾಡ್ತಾರೆ ಮಾನ್ಯ ಸಭಾಧ್ಯಕ್ಷರೇ. ಈಗ ನಾನು ಶ್ರೀನಿವಾಸ್ ಇಲ್ಲ, ನೆಲಮಂಗಲ MLA, ನಮಗೂ ಅವ್ರಿಗೂ ಭಾಳಷ್ಟು ಆಕ್ಸಿಡೆಂಟ್ಸು ಮತ್ತು ಸರ್ವಿಸ್ ರೋಡ್ ಇಲ್ದಿರೋಂಥ ನೋವು. ನಾವು ಅದಕ್ಕೇನೆ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೊರಟಿದ್ದು ಲಾಸ್ಟ್ 2 months ಬ್ಯಾಕು. ಈಗ ನನಗೆ ನ್ಯಾಷನಲ್ ಹೈವೇ PD ಬರ್ತಾರೆ, ಅವ್ರು ಕೇಳಿದ್ರೆ ನಾನು ಮಾಡಲಿಕ್ಕೆ ಕಾರ್ಟಲ್ ರೋಡ್ ಇದೆ, ನಾವು ಸರ್ವಿಸ್ ರೋಡ್ ಮಾಡಬೇಕು ಅಂತ ಏನಿಲ್ಲ ಅಂತ ಅವರು ನಮಗೆ ಮರು ಉತ್ತರ ಕೊಡ್ತಾರೆ. ಟೋಲ್ ಕಲೆಕ್ಷನ್ ಮಾಡಿ ಎನಿ ನ್ಯಾಷನಲ್ ಹೈವೇ ಸಪೋಸ್ ಟು ಹ್ಯಾವ್ ಅ ಸರ್ವಿಸ್ ರೋಡ್. ಈ ವಿಚಾರದಲ್ಲಿ ಸ್ಟೇಟ್ ಗೌರ್ಮೆಂಟ್ ಬರಲ್ಲ ಅಂತೇಳಿ ನ್ಯಾಷನಲ್ ಗೌರ್ಮೆಂಟ್ ವಿಚಾರದಲ್ಲಿ ನಾವು ಇಂಟರ್ಫಿಯರೆನ್ಸ್ ಮಾಡಲಿಕ್ಕೆ ಭಾಳಷ್ಟು ಇಡ್ತಾ ಇಲ್ಲದಿರೋದ್ರಿಂದ ನನಗೆ ನೀವು ರಕ್ಷಣೆಗೆ ಬರಬೇಕು. NHAI ಅದು ಬೋರ್ಡ್ ಏನಿದೆ ಅವ್ರ ಕಂಟ್ರೋಲ್ ಇಲ್ಲದೆ ದೇ ಆರ್ ನಾಟ್ ಹಿಯರಿಂಗ್ ದಿ ಲೋಕಲ್ ರೆಪ್ರೆಸೆಂಟೇಟಿವ್ಸ್ ಎನಿ ಗ್ರೀವಿಯನ್ಸಸ್. ಸೊ ಹಾಗಾಗಿ ಯಾವ ರೀತಿ ಇದಕ್ಕೆ ತಂದೆ ಇಲ್ಲ ತಾಯಿ ಇಲ್ಲ, ನಾನು ಅದಕ್ಕೋಸ್ಕರ ನಾನು ನಿಮ್ಗೆ ಒಪ್ಪಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಕ್ ಹೋಗಿ ಅಭಿ ಸೈಡ್ ತಗೊಳ್ಳೋದು ಬೆಟರ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ನಾನೇ ನಿಂತ್ಕೊಂಡು ಇದನ್ನ ಪ್ರತಿಭಟನೆ ಮಾಡಿ ಟೋಲ್ನ ಕಲೆಕ್ಷನ್ ನಿಲ್ಲಿಸಬೇಕು ಅಂತ ಹೊರಟಿದ್ದೀನಿ ಮಾನ್ಯ ಸಭಾಧ್ಯಕ್ಷರು. ನನ್ನ ಹತ್ರ ಪರ್ಮಿಷನ್ ಕೇಳ್ತೀರಾ? ಐ ನೀಡ್ ಯುವರ್ ಪರ್ಮಿಷನ್. ನೀವು ಹೋಗಬೇಡಿ ಅಂತ ಹೇಳುದು, ನನ್ನ ಪರ್ಮಿಷನ್ ಇಲ್ಲ. ಕೇಸ್ ಕಾನ್ಸ್ಟಿಟ್ಯೂನ್ಸಿ ಪೀಪಲ್. ಒಂದೇ ಒಂದು ಸಿಂಪಲ್ ಮಾನ್ಯ ಸಭಾಧ್ಯಕ್ಷ, ಮಂಗಳೂರು ಹೈವೇಗೆ ಹೋದಾಗ ಮಂಗಳೂರು ಸಿಟಿ ಒಳಗಡೆ ಹೋಗಂತ ರೋಡ್ ನ ಸರಿಯಾಗಿ ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಹೂಸ್ ರೆಸ್ಪಾನ್ಸಿಬಿಲಿಟಿ? ಆಯ್ತು, ಅದು ನಮ್ಮ PW ಮಿನಿಸ್ಟರ್ ಹೇಳಿಕೊಂಡು ಅವ್ರದ್ದು ಅಧಿಕಾರಿ ಕರೆಸಿ ಚರ್ಚೆ ಮಾಡಿ. ಅಲ್ಲ, ನನಗೆ ಇವಾಗ PWD ಮಿನಿಸ್ಟ್ರಿ ಇಲ್ಲ ಅಂತಂದ್ರೆ ನೀವು ನಾನು ನಾಳೆ ಹಾಕೊಡಿ ಮಾನ್ಯ ಸಭಾಧ್ಯಕ್ಷ. ಉತ್ತರ ಏನು ಬಂದಿದೆ? ಉತ್ತರ ಬಂದಿರೋಂಥದ್ದು ನಾಟ್